ಬೀರಲಿಂಗೇಶ್ವರ ದೇವಸ್ಥಾನ ಇತ್ತಲ್ಲ ಹಳೇದು, ಆ ಕಡೆ ಹೊಲದಲ್ಲಿ ಅದ್ರದ್ದು ಇತಿಹಾಸ ಹೇಳ್ತೀರಾ ಸ್ವಲ್ಪ ನಿಮಗೆ? ಹೇಳಿ, ಅದು ದೇವಸ್ಥಾನ ಯಾವಾಗ ಸ್ಥಾಪನೆ ಆಗಿದ್ದು ಅಂತ. ಬ್ರಿಟಿಷ್ನರ ಕಾಲದಾಗ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಗ್ರಾಮದಲ್ಲಿ ನೆಲೆಸಿದ್ದ ಭೂತಗಳನ್ನು ಸಂಹಾರ ಮಾಡಿ ಎರೆಹೊಲದ ಒಡೆಯ ಎಂದು ಪ್ರಖ್ಯಾತಿ ಹೊಂದಿರುವ ಅರಬಗಟ್ಟೆ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ಸಂಚಿಕೆಯಲ್ಲಿ ಅರಬಗಟ್ಟೆ ಗ್ರಾಮದಲ್ಲಿರುವಂತಹ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ತುಂಬ ಪುರಾತನವಾದದ್ದು. ಇಲ್ಲಿನ ಇತಿಹಾಸದ ಬಗ್ಗೆ ಗ್ರಾಮಸ್ಥರ ಬಳಿ ತಿಳಿದುಕೊಳ್ಳೋಣ ಬನ್ನಿ. ಊರಿಂದ ಹೊರಗಡೆ ಇದೆ ಫ್ರೆಂಡ್ಸ್ ಈ ದೇವಸ್ಥಾನ. ಎರೆಹೊಲದ ಒಡೆಯ ಅಂತ ಈ ಬೀರಲಿಂಗೇಶ್ವರ ಸ್ವಾಮಿನ ಕರೀತಾರೆ. ನೋಡಿ, ಹೊಸದಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಸುತ್ತಮುತ್ತ ಒಳ್ಳೆ ವಾತಾವರಣ ಇದೆ ನೋಡಿ ಫ್ರೆಂಡ್ಸ್. ಅಡಿಕೆ ತೋಟ ಅಲ್ಲ, ಎರೆಹೊಲದ ಒಡೆಯ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ. नमस्ते अस्तु भगवान् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जय सर्वेश्वराय सदाशिवाय श्रीमन्महादेवाय नमः. नमस्ते अस्तु भगवान् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जय सर्वेश्वराय सदाशिवाय श्रीमन्महादेवाय नमः. ಫ್ರೆಂಡ್ಸ್, ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿ ಗ್ರಾಮಸ್ಥರಿದ್ದಾರೆ, ಅವ್ರ ಹತ್ರ ತಿಳಿದುಕೊಳ್ಳೋಣ ಬನ್ನಿ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಬಸಪ್ಪ ಅಂತ. ಬಸಪ್ಪ ಅಂತನಾ? ಇದು ನಿಮ್ಮ ಊರಲ್ಲಿ ಅರಬಗಟ್ಟೆಯಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಇತ್ತಲ್ಲ ಹಳೇದು, ಆ ಕಡೆ ಹೊಲದಲ್ಲಿ ಅದ್ರದ್ದು ಇತಿಹಾಸ ಹೇಳ್ತೀರಾ ಸ್ವಲ್ಪ ನಿಮಗೆ? ಹೇಳಿ, ಅದು ದೇವಸ್ಥಾನ ಯಾವಾಗ ಸ್ಥಾಪನೆ ಆಗಿದ್ದು ಅಂತ. ಬ್ರಿಟಿಷ್ನರ ಕಾಲದಾಗ ನಮ್ಮವರು ನಮ್ಮ ಕುರ್ಬಾಣಿಕೆ ನಮ್ಮ ಜನಗಳು ಓಟ್ರು ಅಲ್ಲಿಂದ ಬಂದರು. ಅಲ್ಲಿಂದ ಅಂದರೆ ಈ ಎರೆಸೀಮೆ ಜಮಖಂಡಿ ತಾಲೂಕು, ಬಿಜಾಪುರದಿಂದ ಬಂದರು. ಜಮಖಂಡಿ ತಾಲೂಕಿನಿಂದ ಬಂದರು. ಬಿಜಾಪುರ ಜಿಲ್ಲೆ ಜಮಖಂಡಿ ತಾಲೂಕಿಂದ ನೀವು ಅಲ್ಲಿಂದ ಇಲ್ಲಿ ಬಂದರು. ಬಂದಾಗ ಇವರು ನಮ್ಮ ಜನ ಬ್ರಿಟಿಷ್ನರ ಆಳ್ಕೆ ಇತ್ತಲ್ಲ ಅವಾಗ, ಅವರ ಆಳ್ಕೆ ತಡಿಲಾರ್ದನೆಯ 3 ರಾತ್ರಿಗೆ ಬಂದ್ಬಿಟ್ರಂತ. ಇಲ್ಲಿ ಗೊಡ್ರಳ್ಳಿ ಅಂತ ಐತಿ. ಆ ಗೊಡ್ರಳ್ಳಿಗೆ ದೊಡ್ಡ ಬಂಡಿ ಗಾಡಿ ಕಟ್ಕೊಂಡವ. ದೊಡ್ಡ ಬಂಡಿ ಗಾಡಿ ಇದ್ದವು. ಎತ್ತು ದನ ಕರ ಮನುಷ್ಯರು ಮಕ್ಕಳು ಮರೆ ಓಟ್ರು ಕರ್ಕೊಂಡು ಗೊಡ್ರಳ್ಳಿಗೆ ಬಂದ್ಬಿಟ್ರು. ಬಂದ್ರ ಈ ನಮ್ಮ ದೇವರು ಬೀರಪ್ಪ ಇದು ಪೂಜಾರಿಲ್ಲ, ಏನಿಲ್ಲ, ನೋಡೋರಿಲ್ಲ. ನನ್ನ ಮಕ್ಕಳು ಎತ್ಲಾಗ ಹೋಗ್ಬಿಟ್ಟು ಅದು ನಮ್ಮ ದೇವರು ಬಂದಾಗ ಇವರು ಹಳ್ಳೂರು ಮನೆಯವರು, ದಮಿಲಾರ ಮನೆಯವರು. ಇವರು ಇದು ಹಳ್ಳೂರು ಗುಡಿಯಾಗೈತೆ ನಮ್ಮ ದೇವರು. ಹಳ್ಳೂರು ಗುಡಿಯಾಗೈತೆ. ಇವ್ರು ಹುಡುಕಿ ಅಂತ ಬಂದು ಫಸ್ಟ್ ಅಲ್ಲಿ ನೋಡಿದ್ರಂತೆ. ಇವರು ಹಿಂದುಗಡೆ ಬಂದು, ಯಾರು? ಇವ್ರು ದಮಿಲಾರ ಮನೆಯವರು, ಹಳ್ಳೂರು ಮನೆಯವರು.
ಹುಡುಕ್ಯಂತ ಬಂದರು. ಹುಡುಕ್ಯಂತ ಬಂದಾಗ ಓ ಗಿರಿಯಾಗಿತ್ತಂತೆ ನಮ್ಮ ದೇವರು ಬೀರಪ್ಪ. ಗಿರಿಯಾಗಿದ್ದಾಗ ಅಲ್ಲೆಲ್ಲ ನಮ್ಮ ದೇವ್ರು ಇಲ್ಲೇ ಐತೆ ಅಂತಂದು ಎಲ್ಲೆಲ್ಲೋ ಹುಡುಕಿದ್ರಂತೆ, ಸಿಗಲಿಲ್ಲ ಅಂತ ಅಲ್ಲಿ ಕಾಣ್ತಂತೆ. ಗಿರಿಯಾಗೆ ಹಾಂ, ಗಿರಿಯಾಗಿ ಅಂದ್ರೆ ಅಲ್ಲಿ ರಂಗಪ್ಪನ ಗುಡಿ ಹಾಂ 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 ಇತ್ತು. ಅದಕ್ಕೆ ಭಾರಿ ಕಿತಾಪತಿ ಮಾಡೋದಂತ ಇದು ನಮ್ಮ ದೇವರು. ಜಿಗ್ಟೋದು, ಚಿಗಿಯೋದು, ಹೊಡೆಯೋದು, ಏನೇನೋ ಇದು ನಿಮ್ಮಂತ ಹುಡುಗರು ಮಾಡೋದಲ್ಲ, ಹಂಗೆ ಮಾಡೋದಂತ ಮಾಡಿದಾಗ, ಅಣ್ಣ ನೀ ಬಂದ್ಬಿಟ್ಟಿದೆ, ಬೇಡ, ಇಲ್ಲಿಂದ ಮುಂದೆ ತೀರ್ಥರಾಮೇಶ್ವರ ಐತೆ, ಅಲ್ಲಿಗೆ ಹೋಗು ಅಂತಂತೆ. ಅಂದ್ರೆ ಮತ್ತು ನಾ ಬಂದದಕ್ಕೆ ಒಂದು ಕುರು ಕೊಡ್ಬೇಕಲ್ಲ ಅಂತ ಹೇಳ್ತಂತೆ ನಮ್ಮ ದೇವರು. ಹೇಳಿದಾಗ ಈ ಮೊಟ್ಟೆಳ ಕಲ್ಲು ಓಸುವ ನಿನ್ನ ಕಡಿಕೆ ಮಕ್ಕಾಬೇಕು ಅಂತ ಹೇಳ್ತಂತೆ. ಯಾರು ರಂಗನಾಥ. ಈ ಮೊಟ್ಟೆಳ ಕಲ್ಲು ಓಸು ನಿನ್ನ ಕಡಿಕೆ ಮಕ್ಕಾಬೇಕು. ಹೌದಾ? ಹಂಗಾದ್ರೆ ನನ್ನ ಕಡಿಕೆ ಮಕ್ಕಾಗಲಿ ಅಂದು ಅಲ್ಲಿಂದ 3 ಜಾಗ ಬಿಡ್ತಂತೆ. ಎಲ್ಲಿಗೆ? ಗೋಪನಹಳ್ಳಿ ಹತ್ರ ಬಂದ ಚಿಕ್ಕಪ್ಪನ ಗುಡಿ ಐತಂತೆ. ಅಲ್ಲಿಂದ ಜೀನಳ್ಳಿಗೆ ಒಂದು ಗುಡಿ, ಅದ್ರ ಮಗ 2 ಜಾಬ ಆತ. ಅಲ್ಲಿಗೆ ತೀರ್ಥರ ಗುಡಿ 3 ಜಾಬಕ್ಕೆ ಹೋತಂತೆ. ತೀರ್ಥರಾಮೇಶ್ವರಕ್ಕೆ ಹೋತಂತೆ. ಹೋದಾಗ ಅಣೆಯ ಅಂತಂದು ನಮಸ್ಕಾರ ಮಾಡ್ತಂತೆ. ಓ ಬಾರಪ್ಪ ಅಂತಂತೆ. ಕೂತ್ಕೊಂಡ್ರಿ. ಅವರು ಸಮಾಚಾರ ಓಟು ಮಾತಾಡಿದರು, ಕಷ್ಟ ಸುಖ ಮಾತಾಡಿದ್ರು. ಅಲ್ಲಿ ಹಿಂಗೆ ಅದಕ್ಕೆ ಕಿತಾಪತಿ ಮಾಡೋದಂತೆ. ಇದು ಭಾರಿ ತುಂಟಾಟ ನಮ್ಮ ದೇವರು ಮಾಡ್ತಾ ಬೇಡ. ಅಲ್ಲಿ ಸುಮಾರು ದಿವಸ ಇತ್ತಂತೆ. ಅದ್ರ ಮ್ಯಾಗ ಬೇಡಪ್ಪ ಸಾಕು, ಇಲ್ಲೇ ಮಟ್ಟ ಅದಿ ನೀನು, ಮುಂದೆ ದೊಡ್ಡಕಲ್ಲು ಅಂತ ಕಾಣ್ತತೆ, ಅಲ್ಲಿಗೆ ಸೀದಾ ಹೋಗ್ಬಿಡು. ದೊಡ್ಡಕಲ್ಲು ಸಿದ್ಧ ಇರ್ತಾನೆ, ಅವನು ನೀವು ಜೊತೆಗಿರ್ರಿ. ದೊಡ್ಡಕಲ್ಲು ಸಿದ್ಧ ಅಂದರೆ ಅದು ಯಾವ? ಇಲ್ಲೇ ಐತೆ ನಮ್ಮ ಅದನ್ನ ಬಾಗಿ ತೆಗೆದು ಕಲ್ಲತ್ತದಲ್ಲ. ನಾವು ಶಿವರಾತ್ರಿಯಾಗ ಅಲ್ಲ, ಶಿವರಾತ್ರಿ ಅಂತ ಮಾರ್ಯಮ್ಯಾಗ ಭೂಮಿ ಉಳಿದ ದಿವಸ ಕಲ್ಲತ್ತಕ್ಕೆ ಹೋಗ್ಕವ್ರಿ ಆ ದೇವ್ರು ತಗೊಂಡು ಅಲ್ಲಿಗೆ ಹೋಗು ಅಂತಂತೆ. ಆಯ್ತಪ್ಪ ಹೋಗ್ತಾನೆ. ಮತ್ತು ಇಲ್ಲಿಗೆ ಬಂದದ್ದು ಸ್ವಲ್ಪ ಅದಕ್ಕಿಂತ ಮುಂಚೆನೇ ಸ್ವಲ್ಪ ನೀರು ಕೊಡು ಅಂತ ಕೇಳ್ತಂತೆ ಕುಡಿಯೋಕೆ. ಹೋಗಪ್ಪ ಗರ್ಭಗುಡಿ ಒಳಗೆ ಕುಡಿ ಹೋಗಪ್ಪ ಅಂತಂತೆ. ಅಲ್ಲಿ ನೀರು ಕುಡಿಯೋಕೆ ಹೋಗಿದ್ದು, ಮಳೆಕ್ಕಿಲ್ಲ, ಅದು ಹೆಂಗಂಗತ್ತೇನೋ ಬಚ್ಚಿಟ್ಕೊಂಡು ಬಂದ್ಬಿಟ್ಟತ್ತೆ. ಅದಕ್ಕೆ ಗೊತ್ತಾಗಿಲ್ಲ. ನಾವು ಬಂದದ್ದು ಇಲ್ಲಿ ಕುರುಬೇನು, ಮಳೆ ಕೀಲ್ ಕತ್ಕೊಂಡಿದ್ದೆ ಕುರುಬು ಅಂತ ಇಬ್ಬರು ನಕ್ಕಾಡಿದ್ರು. ಮಳೆ ಕೀಲ್ ನಮ್ಮ ದೇವ್ರನ್ನ ಹತ್ರ ಐತೆ, ಅದು ಇನ್ನೂ ಐತೆ. ಇನ್ನೂ ಐತೆ ಅದು. ಆತಪ್ಪ ವರ್ಷಕ್ಕೊಂದು ಸಾರಿ ನಂಗೆ ಗುಡಿಗೆ ಬಂದು ಹೋಗು ಅಂತ ಹೇಳ್ತಂತೆ. ಅಣ್ಣಯ್ಯ ನಮಸ್ಕಾರ ಅಂತ ಹೇಳಿ ಇಲ್ಲಿ ಬಂತಂತೆ. ಇಲ್ಲಿಗೆ ದೊಡ್ಡಕಲ್ಲು ಮಾರ್ಯಮ್ಮ ನಾವು ದೇವ್ರು ಹೋಯ್ತವೆ. ಅಲ್ಲಿ ಹೋಗಿ ಹೆಂಗೆ ನೋಡ್ತಂತೆ, ಇದು ಒಳ ಬಿಸಿಲು ಕಾಣ್ತಾ ಇತ್ತಂತೆ. ಯಾರೋ ಗವಿಸಿದ್ದೇಶ್ವರ ಒಳ ಬಿಸಿಲಿಗೆ ಕುತ್ಕೊಂಡಂತೆ ಮ್ಯಾಲೆ ಕಲ್ಲು ಮ್ಯಾಗ. ಇದು ಕೆಳಗೆ ಆನೆ ಮ್ಯಾಗ ಬಂದೈತೆ, ಆನೆ ಸವಾರಿ ಮ್ಯಾಗ ಬಂದತ್ತೆ. ಬಂದು ಇಲ್ಲಿ ಹಿಂಗೆ ನೋಡ್ತಂತೆ. ಅಣ್ಣಯ್ಯ ಏನು ಯಾಕೆ ಹಿಂಗಾಗಿದೆ, ಧೂಳು ಕೌಕೊಂಬಿಟ್ಟತ್ತಲ್ಲ ನಿನ್ನ ಮೈನಾಗ, ಹಿಂಗೆ ಯಾರು ಮಾಡ್ತಾ ಇದಾರೆ ಹಿಂಗೆ ನಿನಗೆ? ತಮ್ಮ ನಾನು ಸುದ್ದಿ ಹೇಳಿರಿ ಕೇಳಂಗಿಲ್ಲ, ಹೇಳಬಾರ್ದು. ಜೀನಹಳ್ಳಿಯಿಂದ ದೊಡ್ಡಣ್ಣ ಚಿಕ್ಕಣ್ಣ ಅಂತ ಇಬ್ಬರು ಅವ್ರು ಬರ್ತಾರೆ. ಅವರು ಕೆಂಡೋಳು ಒಳ್ಳೆ ಮಧ್ಯಾಹ್ನ ಟೈಮ್ನಾಗ ಈ ಕುರೋಕೆ ಈಗ ಅಭಿಷೇಕಕ್ಕೆ ಒಳ್ಳೆ ಪೂಜೆಗೆ ಹೋಗ್ತಾರೆ ಅವರು. ಒಳ್ಳೆ 12-1 ಗಂಟೆಗೆ ಕೆಂಡೋಳು ಕಳ್ಕೊಂಬಂದು ನೋಡ್ತತೆ ಅಂತ ಹೇಳ್ತಂತೆ. ಹೇಳಿದಾಗ ಇದು ಏನು ಮಾಡ್ತಂತೆ? ಆಗಲಿ ಅಣ್ಣಯ್ಯ ತಡಿ, ಅವ್ರು ಬರೋ ಟೈಮ್ ನೋಡ್ತಂತೆ. ಅವೆರಡು ಬರೋವಂತೆ ಕುದುರೆ ಮ್ಯಾಗ ಅವರವು ಸವಾರಿ. ಅದ್ರ ಮಗ ಅವರು ಕೆಂಡೋಳು ಕಳ್ಕೊಂಡು ಸಾಧಾರಣ ಕೆಂಡೋಳು ಬರ್ತಾ ಇದ್ರಂತೆ. ಅಲ್ಲೆಲ್ಲ ಬಂದ್ರೆ ನೋಡೋ ಅಲ್ಲಿ ಅಣ್ಣಯ್ಯ, ಅಲ್ಲ ತಮ್ಮ ಬಂದ್ರೆ ನೋಡೋ ಅಂತಂದು ಗವಿಸಿದ್ದೇಶ್ವರ. ಆತು ಅಣ್ಣಯ್ಯ, ನಾನು ನೋಡ್ಕೊಂತೇನೆ ಅವ್ರನ್ನ, ಸ್ವಲ್ಪ ಸಮಾಧಾನ ಮಾಡೋ ಅಂತಂತೆ. ಅಂಕುಶದಿಂದ ಕಿವಿ ಹೊಡಿತಂತೆ ಆನಿಗೆ. ಹೊಡೆದಾಗ ಕಿರ್ರರು ಅಂದ್ರೆ 4 ಕಾಲು ಕೆದರಿ ಸೊಂಡ್ಲಿಲ್ಲಿ ರಪ್ಪನೆ ನೆಲಕ್ಕೆ ಹೊಡೆದವು. ಕೆಂದೋಳು ಹಂಗೆ ಬರಾಬ್ಬರಿ ಹಂಗೆ ಅದಕ್ಕಿಂತಲೂ ಹೆಚ್ಚಿಗೆ ಆಗಿಬಿಡ್ತಂತೆ. ಅವ್ರಿಗೆ ಅನುಮಾನ ಆತಂತೆ. ಇತ್ಲ ನೋಡ್ತಾ ಇದ್ರಲ್ಲ, ಬರ್ತಾ ಇದ್ರು ನೋಡ್ಕೊಂತಯ್ಯ, ಇಲ್ಲಿ ನಮ್ಗಿಂತಲೂ ಯಾರೋ ಬಲ್ವಾ ಸೂರು ಬಂದ್ಬಿಡೋದನೆ, ಅಲ್ಲಿ ಹೋಗ್ಬಿಟ್ರೆ ನಾವು ಉಳಿಯೋದಿಲ್ಲ ಅಂತ ಹಂಗೆ ವಾಪಸ್ ಹೋದ್ರೆ. ಅಣ್ಣಯ್ಯ ಹೋಗ್ಬಿಟ್ರು ಅವರು, ಉಳಿತಿದ್ದಲ್ಲಿ ನನ್ನ ಕಾಲಾಗವ್ರ ಸೂರ್ಯಗಟ್ಟಾಗ ಅವ್ರನ್ನ ತೆಗೆದು ಬಿಡ್ತಿದ್ದೆ ಅಂದು ಅವ್ರು ಹೋಗ್ಬಿಟ್ರಂತೆ. ಹೋಗಟ್ಟುವ
ಅಣ್ಣ ತಮ್ಮ ಕುತ್ಕೊಂಡು ಮೇಲೆ ಕಲ್ಲು ಮ್ಯಾಗ ಅಲ್ಲಿ ಬಸ್ತೀನಿ ಅದಾರ ಇವರಿಬ್ರು. ಅಣ್ಣಯ್ಯ ಈ ಕಲ್ಲು ಮ್ಯಾಗ ನಾನು ಕಾರ್ಯಕ ಹೇಳ್ತಾನೆ ಸೂರ್ಯಗತಿ ಮ್ಯಾಗ ನಿಂತ್ಕೊಂಡು ಅಂತಂತೆ ನಮ್ಮ ದೇವರು ಬಿರ್ಲಿಂಗೇಶ್ವರ. ತಮ್ಮ ಬೇಡ, ನಾವು ಮೂರು ನಮ್ಮದವರು, ಮೂರು ಇವತ್ತಿ ಒಟ್ಟಿನರು. ಅದೇ ಶಿವನ ಒಂದು ಭಕ್ತರು. ಅದು ನಾಮ ಒಂದು ಅವ್ರಿಗೆ ಸಲ್ತಕ್ಕದ್ದು, ಕಾರ್ಣಿಕ ಹೇಳಿದ್ರೆ ನಮಗೆ ಸಲ್ತಕ್ಕದ್ದು ಅಲ್ಲ ಅಂದಂತೆ. ಅನ್ನತ್ವ ಈ ಅಳ್ಳುವ ಹತ್ವಂತೆ ಮುಂದೆ ಒಲಿಯಾರ ಕಾಲು ಬರ್ತಾ ಬೇಡಪ್ಪ ಅಂತ. ಮುಂದೆ ಕಲಿಯುಗ ಬರ್ತತೆ ಕಲಿಯುಗ ಬರ್ತತೆ ಬೇಡ, ಇದು ನಮಗೆ ಸಲ್ತಕ್ಕದ್ದಲ್ಲ. ನೀನು ಅಣ್ಣ, ಅದು ಹೇಳ್ತಂತೆ ದೊಡ್ಡದೇವರು, ನಾನು ಅಣ್ಣ ನೀ ತಮ್ಮ, ನೀನು ನಾನು ದೊಡ್ಡಣ್ಣ ನೀ ಚಿಕ್ಕಣ್ಣ. ಅಲ್ಲಿಂದ ಚಿಕ್ಕಣ್ಣ ಹುಡ್ತಂತೆ. ಅಂದ್ರೆ ದೊಡ್ಡಣ್ಣ ಚಿಕ್ಕಣ್ಣ. ಇಲ್ಲಿ ಬಿರ್ಲಿಂಗೇಶ್ವರಿಗೆ ಚಿಕ್ಕಣ್ಣ ಅಂತ ಕರೆಯೋದಕ್ಕೆ ಇದು ಕಾರಣ. ಅಲ್ಲಿಂದ ಮುಂದೆ ಹೋಗಪ್ಪ, ಇಲ್ಲಿ ಎರೆಗುಡಿ ಅಂತ ಬರ್ತಾರೆ ಅರಗಬಟ್ಟೆ ಊರಿಂದ ಒಂದೇಟು ಮುಂದಕ್ಕೆ ಹೋಗು, ಅಲ್ಲಿ ಹಳ್ಳದ ದಿಂಡಿಂದ ಹೊಡೆದು ನೋಡು. ನೀನು ವರ್ಷಕ್ಕೊಂದ್ಸಾರಿ ನಮ್ಮ ಕಲ್ಲು ಹತ್ತು, ನೀನು ಮುಂದೆ ಹತ್ಬೇಕು, ಅದ್ರ ಮೇಲೆ ನಾನು ಹಿಂದಗಡೆ ಹತ್ತಾನೆ ಅಂತಂದು ಅಣ್ಣ ತಮ್ಮ ಕಣ್ಣ ನೀರು ಸುರಿಸಿದಾರಂತೆ. ಆತ ನಾವು ಕನೆ ಅಂತಂದು ಅಲ್ಲಿ ಹೋಗಿ ಹೊಡೆದು ಮುಡ್ತಂತೆ. ನಮ್ಮವ್ರು ಗೊಡ್ರಳ್ಳಿಯಾಗಿದ್ರಲ್ಲ ಅವ್ರು ಸೀದಾ ಅಲ್ಲಿ ಬಂದು ಮನೆ ದೊಡ್ಡಿ ಅನ್ನ ಹಾಕ್ಯಂಡು ಅಲ್ಲಿದ್ರು ಅಂತ ವಸ್ತಿನ. ನಿಮ್ಮ ವಂಶಸ್ಥರು? ಹಾಂ, ನಮ್ಮ ವಂಶಸ್ಥರು ಎಲ್ಲ ದೊಡ್ಡಿ ಹಾಕ್ಯಂಡು ಅಲ್ಲಿದ್ದು ಉಲ್ಜೋಪಟಿ ಅದನ್ನ ಹಾಕ್ಯಂಡು ಮನೆ ಪನೆ ಹಂಗೆ ಮಾಡ್ಕೊಂಡಿದ್ರಂತೆ. ಸಣ್ಣಕ್ಕೆ ಮಾಡ್ಕೊಂಡಾಗ ಒಂದು ಆಕಳ ಹಾಲು ಕೊಡ್ಬಾರ್ದಂತೆ. ಏನು ಮಾಡಿವ ಕರಿ ಆಕಳ, ಅದ್ರಾಗ ಯಾವುದು ಚುಕ್ಕಿ ಇದ್ದಿರಬಾರ್ದು ಅಂತ ಆಕಳ ಹಾಲು ಕರಿಯೋದಂತೆ. ಯಾಕೆ ಉತ್ತಕ್ಕೆ ಅಂದ್ರೆ ಅಲ್ಲಿ ದೇವ್ರ ಹೊಡೆದು ಮಾಡಿರ್ತಾರ. ಹಾಂ, ಹೊಡೆದು ಮಾಡ್ಯಾತೆ ಹಾಲು ದಿನ ಕರಿಯೋದಂತ. ಅದು ಯಾರೋ ದಿನ ಇಂಥ 3, 2, 4 ಚೆಂಬು ಹಾಲು ಕೊಡೋದವ. ಇವತ್ತು ಹಿಂಗೆ ಹಾಲು ಏನು ಮಾಡಿ ಕೊಟ್ಬಾರ್ದಲ್ಲ ಅಂತಂದು ಒಬ್ಬನು ಕೋಲು ಹುರ್ಕೊಂತ ಆಕಳು ಎಲ್ಲಿಗೆ ಹೋಗತ್ತೆ ಅಲ್ಲಿ ಹೋಗೋಣಂತೆ. ಹಿಂದು ಬಿಟ್ಟಾಗೇ ಹೋಗೋಣಂತೆ ಆಕಳು ಜಾಗಕ್ಕೆ. ಒಳ್ಳೆ 12-1 ಗಂಟೆ ಟೈಮ್ನಾಗ 4 ಕಾಲು ಹಿಂಗೆ ನಿರ್ಜಾಬ್ ನಿಂತ್ಕೊಂಡು 4 ಧಾರಾಳ ಹಾಲು ಮುತ್ತಕ್ಕೆ ಬೀಳೋದಂತೆ. ಓಹೋ ತಡಿ ನೋಡೋಣ ಅಂದು ಆಕಳು ಎಷ್ಟು ಮಟ ಸುಮಾರು ಹಾಲು ಖಾಲಿ ಆಗೋ ಮಟ ಕರಿತಂತೆ. ಯಾವಾಗ ಕರಿತೋ ಆಕಳು ಹಾಡಕ್ಕೆ ಹೋತು. ಅದಕ್ಕಿಂತ ಮುಂಚೆನೇ ಆಕಳಿಗೆ ಹೊಡೆಯೋದು ಬಡಿಯೋದು ಮಾಡೋರು. ಯಾರು ಹೊರಗಡೆ ಕರೀತಾರೆ ಅಂತಂದು ತಿಳ್ಕೊಂಡು ಹಂಗೆ ಅವನು ಪರೀಕ್ಷೆ ಮಾಡಕ್ಕೆ ಬಂದ. ಹಿಂಗೆ ಆಕಳು ಓದಲ್ಲ, ಹೋದ್ಮ್ಯಾಗ ಅಲ್ಲಿ ಅಣಿಕೆ ನೋಡಿದ್ನಂತ ಹುತ್ತದಾಗ. ಇಲ್ಲ ನಮ್ಮ ದೇವ್ರು ಇಲ್ಲಿಗೆ ಬಂದತೆ ಅಂತ ಕೈ ಮುಗಿದು ಅಡ್ಡು ಬಿದ್ದು ಅಲ್ಲಿದ್ದರು ಓಡ್ರು ನಮ್ಮವ್ರು ಓಡ್ರ ಕರೆ ಕಳಿಸಿ ಹಣ್ಣು ಕಾಯಿ ಮಾಡಿ ನಮಸ್ಕಾರ ಮಾಡಿ ಓಡ್ರ ಅಡ್ಡು ಬಿದ್ದರಂತೆ. ಅಡ್ಡು ಬೀಳೋ ಅಥವಾ ಅಲ್ಲಿ ಇದು ದೇವರು ಶಿಲಾಮೂರ್ತಿ ಆಗಿತ್ತು. ಗಂಡಮೂರ್ತಿ ಇನ್ನೂ ಮಾಡಿದ್ದಿಲ್ಲ, ಶಿಲಾಮೂರ್ತಿ ಹೊರದು ಮುಡಿತಲ್ಲ. ಅದ್ರ ಮ್ಯಾಗ 6 ಬೂತ್ಗಳು ಈ ಮುಂಚೆನೇ ಹೋಗ್ಕಿಂತ ಮುಂಚೆನೇ ಹೋಗಿ ಕಾಲಿಟ್ನಲ್ಲ. ಅವಾಗ ಕಾಲಿಟ್ಟಾಗ 6 ಬೂತ್ಗಳು ಇದ್ವಂತೆ. ಅದೇ 6 ಬೂತ್ಗಳೊಳಗೆ 5 ಬೂತ್ಗಳು ಸಂಹಾರ ಮಾಡಿದ್ನಂತೆ ಬಿರ್ಲಿಂಗೇಶ್ವರ. ಹಾಂ, ಇನ್ನು ಒಂದು ಬೂತ ಕಾಲು ಹಿಡ್ಕೊಂತಂತೆ. ಅಣ್ಣಯ್ಯ ನಾನು ಹೊಡಿಬೇಡ, ನಾನು ನಿನ್ನ ಹತ್ರ ಇರ್ತೇನೆ ಅಂತ ಕಾಲು ಹಿಡ್ಕೊಂತಂತೆ. ಅದು ಒಂದು ಬಿಟ್ಟನಂತೆ. ಈಗ ಆ ಸೆಗರಿನ ನಮ್ಮ ದೇವ್ರಿನ ಸೆಗರಿನಾಗ ಆ ಭೂತ ಐತಿ. ಇನ್ನೂ ಆಯ್ತಾ? ಅದು ಐತಿ, ನಮ್ಮ ದೇವ್ರಿನ ಸೆಗರಿನಾಗ ಐತಿ. ಅದ್ರ ಮ ಊರವ್ರು ಓಡ್ರು ಸೇರ್ಕೊಂಡು ಊರಾಗಲೇ ಉದ್ಭವ ಆಗಿಬಿಡ್ತು. ದೊಡ್ಡ ಊರಾಗ ಕಟ್ಟಿತ್ತು. ಊರವ್ರು ಓಟ್ರು ಹೋಗಿ ಆ ದೇವರ ಸ್ವಂತಕ್ಕೆ ಮಾಡಿಸಿ ಹೊಂಡಮೂರ್ತಿ ಮಾಡ್ಕೊಂಡ್ರು. ಅವಾಗ ಅಲ್ಲಿಂದ ಇಲ್ಲಿಗೆ ಬಂದಿತ್ತ ನೋಡಪ್ಪ. ಭಾರಿ ಚೆನ್ನಾಗೈತಿ ಹಿಸ್ಟ್ರಿ. ಅದಪ್ಪ. ಮತ್ತು ಆ ಭೂತ ಇನ್ನೊಂದು ಐತಿ ಅಂತ ಹೇಳಿದ್ರಲ್ಲ, ಇವಾಗಲೂ ಅದಕ್ಕೂ ಪೂಜೆ ಮಾಡ್ತೀರಾ? ಅದು ನಮ್ಮ ದೇವ್ರ ಮಗ್ಲಾಗೈತ ಪೂಜೆ ಮಾಡ್ತೀರಾ ಅದಕ್ಕೂ? ಭೂತ ಅದಾಗ ಹಂಗೆ ಅದಕ್ಕೆ ಮುಖ ತೊಳಿತದೆ. ಅಲ್ಲಿ ಮತ್ತೆ ಇನ್ನೊಂದು ಇದು ನೋಡಿದೆ, ಆಂಜನೇಯ ಸ್ವಾಮಿದು 2 ಮುಖ ಇದಾವಲ್ಲ, ಅದು ಏನು ಎದಕ್ಕೋಸ್ಕರ ಅದು? ಆಂಜನೇಯ ಪಕ್ಕ 2 ಮುಖ ಮಾಡಿರೋ ಆಂಜನೇಯ ಸ್ವಾಮಿ ಐತಲ್ಲ ಆ ಕಡೆ. ಕಗ್ಗಲಪ್ಪ ಕಾಮವ್ವ. ಕಾಮವ್ವ ಅಂದ್ರೆ ಇವ್ರು ಹೆಂಡತಿ ಅದ ಕಾಮವ್ವ. ಕಗ್ಗಲಪ್ಪ ಅಂತ ಅಂದ್ರೆ ನಮ್ಮೂರಲ್ಲಿ ಅವ್ರ ದೇವ್ರದು. ನಾವೆಲ್ಲ ಸ್ವಂತ ಹೋಗಿ ಗುಡಿ ಕಟ್ಟಿ ಇದು ಮಾಡೋಣಪ್ಪ,
ನೀವು ಹೆಂಗೆ ಪೂಜೆಗಳು ನೀವು ನಮ್ಮ ದೇವ್ರನ್ನ ನಿಮ್ಮ ಹತ್ರನೇ ಇಟ್ಕೊಂಡು ನೀವೇ ಪೂಜೆ ಮಾಡಿರಿ ಅಂತ ಅಂದ್ರೆ ಅದು ಒಂದೇ ಅಲ್ಲ. ಕೊಟ್ರ ಅವರು ಇಲ್ಲೇ ಈಗ 3 ಮಾಡಬಾರ್ದು, ಕಾಮವ್ವ ಕಗ್ಗಲಪ್ಪ ನಮ್ಮ ದೇವರು 3 ಮಾಡಬಾರ್ದು ಅಂತಂದು 5 ಶಗರ್ ಮಾಡಿದರು. ಆಚೆಗೆ ಕಗ್ಗಲಪ್ಪ ಕಾಮವ್ವ, ಈಚೆಗೆ ಕಗ್ಗಲಪ್ಪ ಕಾಮವ್ವ, ನಡತಕ್ಕ ನಮ್ಮ ದೇವರು ಬಿರ್ಲಿಂಗೇಶ್ವರ. ಹಂಗೆ ಸರಿ, ತುಂಬ ಧನ್ಯವಾದಗಳು ಅಜ್ಜಪ್ಪ. ಧನ್ಯವಾದಗಳಪ್ಪ.